ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ 2020ರ ಪ್ರಸ್ತಾವಿತ ತಿದ್ದುಪಡಿಯು ಸಂವಿಧಾನದ ಆಶಯಕ್ಕೆ ಹಾಗೂ ರಾಜ್ಯದ ಮತ್ತು ಹಿಂದೂ ಸಮಾಜದ ಹಿತಾಸಕ್ತಿಗೆ ವಿರೋಧಿಯಾಗಿರುವುದರಿಂದ ಅದನ್ನು ವಿಧಾನಸಭೆಯಲ್ಲಿ ಮಂಡಿಸದಂತೆ ಸರ್ವ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಶಿರಸಿಯ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಗೋರಕ್ಷಾ ವಿಭಾಗದಿಂದ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಇವತ್ತಿನ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಗೋವಿನ ಒಂದು ಬದಲಾವಣೆಯನ್ನು ತರ್ತಾ ಇದೆ. ಮೊದಲಿದ್ದಂತಹ ಗೋಹತ್ಯೆ ನಿಷೇಧ ಕಾನೂನಿಗೆ ಒಂದು ಅಮೆಂಡ್ಮೆಂಟನ್ನು ಪಾಸ್ ಮಾಡಿ ಅದರಿಗೆ ಸೂಕ್ಷ್ಮವಾದಂತಹ ಬದಲಾವಣೆಯನ್ನು ಮಾಡ್ತಾ ಇದೆ. ಆ ಬದಲಾವಣೆ ಏನು ಅಂತಂದರೆ, ಈ ಗೋಕಳ್ಳರು ಏನು ತಮ್ಮ ವಾಹನದಲ್ಲಿ ಗೋವುಗಳನ್ನು ಸಾಗಿಸ್ತಾ ಇದ್ದರು, ಅವುಗಳನ್ನು ಬಿಡುವಂಥ ಪ್ರಶ್ನೆ ಇಲ್ಲಾಗಿತ್ತು. ಆದರೆ ಇಂದಿನ ಸರ್ಕಾರ ಆ ಗೋವುಗಳನ್ನು ಸಾಗಿಸ್ತಾ ಇದ್ದಂತಹ ವಾಹನಗಳನ್ನು ಬಿಡುಗಡೆ ಮಾಡಬೇಕು ಹೇಳುವಂಥ ಒಂದು ಕಾನೂನನ್ನು ತರ್ತಾ ಇದೆ. ಇದರ ಅರ್ಥ, ಈ ದೇಶದಲ್ಲಿ ಯಾರು ಗೋಹತ್ಯೆ ಮಾಡ್ತಾರೋ ಅವರಿಗೆ ಸಹಾಯ ಮಾಡುವಂಥ ಒಂದು ಸರ್ಕಾರ ಇವತ್ತು ನಮ್ಮ ಎದುರಿನಲ್ಲಿ ನಿರ್ಮಾಣ ಆಗಿದೆ. ಯಾವಾಗಲೂ ಈ ಕಾಂಗ್ರೆಸ್ಸು ಇವತ್ತು ಅಂತ ಹೇಳಲ್ಲ, ಬಹಳ ಹಿಂದಿನಿಂದಲೂ ಕೂಡ ಈ ದೇಶದಲ್ಲಿ ಗೋವುಗಳನ್ನು ಅಥವಾ ನಮ್ಮ ಹಿಂದೂಗಳ ಮಾನಬಿಂದುವನ್ನು ಅವಮಾನ ಮಾಡ್ತಾ ಬರ್ತಾ ಇದೆ. ಹಿಂದೂ ಸಮಾಜ ಜಾಗೃತ ಆಗಿದೆ. ಅಷ್ಟೇ ಅಲ್ಲ, ಈ ಏನು ಗೋ ಪರಂಪರೆಯಿಂದ ನಡ್ಕೊಂಡು ಬಂದಂಥ ಶಾಪ ಈ ಕಾಂಗ್ರೆಸ್ಸಿಗೆ ಇವತ್ತು ಕೂಡ ತಟ್ಟುತ್ತೆ ಹೇಳುವಂಥದ್ದನ್ನು ನಾನು ಇಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಈ ವೇಳೆ ವಿಶ್ವ ಹಿಂದೂ ಪರಿಷತ್ನ ಉತ್ತರ ಪ್ರಾಂತ ಉಪಾಧ್ಯಕ್ಷ ಗಂಗಾಧರ್ ಹೆಗಡೆ, ಶಿರಸಿ ವಿಭಾಗ ಕಾರ್ಯದರ್ಶಿ ಮಂಜುನಾಥ್ ಭಟ್, ಶಿರಸಿ ವಿಭಾಗ ಬಜರಂಗದಳ ಸಂಯೋಜಿತ ಅಮಿತ್ ಶೇಟ್, ಶಿರಸಿ ಜಿಲ್ಲಾ ಕಾರ್ಯದರ್ಶಿ ಗಣಪತಿ ಭಟ್, ಮಾತೃಶಕ್ತಿ ಸಂಯೋಜಕಿ ಪ್ರತಿಭಾ ಪುರುಷೋತ್ತಮ್, ಹಿಂದೂ ಜಾಗರಣಾ ವೇದಿಕೆ ಶಿರಸಿ ಜಿಲ್ಲಾ ಸಂಚಾಲಕ ಹರೀಶ್ ಕರ್ಕಿ, ಪ್ರಮುಖರಾದ ನಂದನ್ ಸಾಗರ್, ವೀಣಾ ಶೆಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.